ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಮಾನ್ಯ ಅಧ್ಯಕ್ಷರೇ, ಒಬ್ಬ ಮಾಲ್ನ ಮಾಲೀಕರಾಗಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂಥ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂಥ ಧಕ್ಕೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇರೋದೇ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಆ ಒಂದು ಘನತೆಯನ್ನು ಸ್ವಾಭಿಮಾನವನ್ನು ಅಪಮಾನ ಮಾಡಿಸಕ್ಕಂತ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂಥ ಕ್ರಮ ತಗೊಳುತ್ತೆ. ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ. ಈಗ ವಿಲ್ ಟೇಕ್ ಆಕ್ಷನ್. ಅಧ್ಯಕ್ಷರೇ, ಅಶೋಕ್ ಅನ್ನೋದು ಪದನೇ ಅಲ್ಲ. ವಿರೋಧ ಪಕ್ಷ ನಾಯಕರೇ ಒಂದು ಮಾತಾಡ್ಬೇಕು. ನಾನು ಹೇಳ್ತೀನಿ, ಜೋರಾಗಿ ಮಾತಾಡ್ಬೇಕು. ಅಲ್ಲಲ್ಲ, ಒಂದ್ ನಿಮಿಷ. ಸುರೇಶ, ಒಂದ್ ನಿಮಿಷ ಅದಪ್ಪ. ಅಧ್ಯಕ್ಷರೇ, ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ. ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೊಡಕ್ ಹೋಗ್ಬೇಡಿ ದಯವಿಟ್ಟು. ಇಡೀ ರಾಜ್ಯದ ರೈತರಿಗೆ ಅಲ್ಲಲ್ಲ, ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡಕ್ ಆಗೋದಿಲ್ಲ. ಅಂತ ಮಹತ್ತರವಾದಂಥ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಅದಕ್ಕೆ ಧಕ್ಕೆ ಮಾಡ್ತಕ್ಕಂಥ ನಡವಳಿಕೆ, ಆ ರೀತಿಯ ವರ್ತನೆ ಅದು ಖಂಡನೀಯ. ಸರ್ಕಾರ ಏನಾಯ್ತು ಅಂತ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೋಬೇಕಲ್ಲ. ಇವತ್ತೇ ಬಂದ್ ಮಾಡ್ಬೇಕು ಅಧ್ಯಕ್ಷರೇ. ಅದಕ್ಕೆ ತರಬೇಡಿ. ಈಗ ಇದನ್ನ ಬಹಳ ತುರ್ತಾಗಿ ವರದಿ ತರಿಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟ್ರೇ, ಸಚಿವರೇ, ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ. ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ, ವರದಿ ತೋರಿಸೋ ಅವಶ್ಯಕತೆ ಇಲ್ಲ. ಇದು ಜಗತ್ ಜಾಹೀರ್ ಆಗಿರ್ತಕ್ಕಂಥದ್ದು. ಇನ್ನೇನು ತರಿಸೋದು ಅವಶ್ಯಕತೆ ಸರ್ಕಾರ ಆದೇಶ ಮಾಡಿಬಿಡಿ. ಅವನಿಗೆ 7 ದಿನಗಳ ಮಟ್ಟಿಗೆ ವಿದ್ಯುತ್ತನ್ನು ನಾನು ಕಡಿತ ಮಾಡ್ತೇನೆ ಅಂತೇಳಿ 7 ದಿವಸ ವಿದ್ಯುತ್ ಕಡಿತ ಮಾಡಿ, ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ದಯವಿಟ್ಟು ಸಮಸ್ಯೆ ನಿಮ್ದು ಅಧ್ಯಕ್ಷರೇ. ಪ್ಲೇ ಕಾರ್ಡ್ ರೂಲಿಂಗ್ ಪಾರ್ಟಿಯಲ್ಲಿ ಇದ್ದುಕೊಂಡು ಅದು ಕ್ಷಮೆ ಇರಲಿ ಅಧ್ಯಕ್ಷರೇ. ಪೇಪರಲ್ಲಿ ಬಂದಿದೆ, ಟಿವಿಲಿ ಬಂದಿದೆ. ಇನ್ನೂ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ತತ್ಕ್ಷಣದಿಂದ ಮಾಲ್ನ GT ಮಾಲ್ನ ಬಂದ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ. ಅಧ್ಯಕ್ಷರೇ, ಆ ಮಾಲಿನ ಏನಪ್ಪಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ, ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂಥವನು ರೈತನ ಮಗನೇ. ಅವನ್ ಪಾಪ ಏಜೆನ್ಸಿನ ಏನಪ್ಪ ಅಂತಂದ್ರೆ ಬಂದ್ ಮಾಡಿಸ್ಬೇಕಂಬುದು ನನ್ನೊಂದು ಮನವಿ. ಏಜೆನ್ಸಿ ಯಾರಿದ್ದಾರೆ, ಸೆಕ್ಯೂರಿಟಿ ಏಜೆನ್ಸಿ ಏನಿದೆ, ಸೆಕ್ಯೂರಿಟಿ ಅವನಲ್ಲಿ ಮಾಲೀಕ ಎಲ್ಲಿದ್ದಾನೆ ಕೆಲಸ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರೇ, ಏಜೆನ್ಸಿ ಏನಿದೆ, ಆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅವ್ರ ಮೇಲೆ ಓನರ್ ಏನ್ ಡೈರೆಕ್ಷನ್ ಕೊಡ್ತಾನೆ ಮನವಿ ನೋಡಿ. ಮಾಲ್ ಓನರು ಪ್ಲಸ್ ಏನ್ಪತ್ತಂದ್ರೆ ಸೆಕ್ಯೂರಿಟಿ ಏಜೆನ್ಸಿ. ಅಧ್ಯಕ್ಷರೇ, ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ, ಅವ್ರ ಮೇಲೂ FIR ಮಾಡಬೇಕು. ಯಾರು ಮಾಲಕರಿದ್ದಾರೆ, GT ಮಾಲಕರು ಏನ್ಪತ್ತಂದ್ರೆ ಅವ್ರ ಮೇಲೂ FIR ಮಾಡಿ ಏನ್ಪತ್ತಂದ್ರೆ ಕ್ರಮ ಆಗ್ಬೇಕು. ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೂ ಏನ್ಪತ್ತಾರೆ ಕ್ರಮ ಆಗ್ಬೇಕು. ರೈತರಿಗೆ ಏನ್ಪತ್ತಂದ್ರೆ ಒಂದು ಮನೋಬಲ ಹೆಚ್ಚತಕ್ಕಂತ ಕೆಲಸ ಸರ್ಕಾರ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅವ್ರ ಮೇಲೆ ಮಾಡಬಾರ್ದಂದ್ರೆ ಅವ್ರ ಮೇಲೂ ಮಾಡಬೇಕು, ಏಜೆನ್ಸಿ ಮೇಲೆ. ಅಧ್ಯಕ್ಷರೇ, ಏಜೆನ್ಸಿ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳೋದು. ನಿಮ್ಗೆ ಏನಾಗಿದೆ ಅದನ್ನೇ ಹೇಳ್ತಾ ಇರೋದು ಅಧ್ಯಕ್ಷರೇ. ಮಾಲ್ ಅಲ್ಲಿ ಸಮಸ್ಯೆ, ಇಲ್ಲಿ ನಿಮ್ಮ ಸಮಸ್ಯೆ. ಸದಸ್ಯರು ಸಮಸ್ಯೆ ಮಾಡ್ತಾ ಇದ್ದಾರೆ. ಏಜೆನ್ಸಿ ಮೇಲೆ ಯಾಕೆ ಮಾತಾಡ್ತೀರಿ? ಮಾನ್ಯ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಈಗ